BJPಗೆ ಪ್ಲಸ್ ಪಾಯಿಂಟ್ ಇದೆ. ರಾಜಕಾಗಿ ಅವ್ರ ಹೇಳಿಕೆ ಇರ್ಬೋದು, ಅಲ್ಲಿಂದ ಅದು ಎಂಥದ್ದು ನಿಮ್ಮ ಹಾಸನದ ಘಟನೆನ ನರೇಂದ್ರ ಮೋದಿ ಅವರಿಗೆ ತಳಕು ಹಾಕಿರ್ತಕ್ಕಂಥದ್ದು ಇರ್ಬೋದು, ಇದೆಲ್ಲ BJPಗೆ ಪ್ಲಸ್ ಪಾಯಿಂಟ್ ಆಗ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಕುಮಾರಸ್ವಾಮಿ ಅವರ ಹತ್ರ ಮಾತಾಡ್ತಾರೆ. ಇದರಿಂದ ಈ ವಿಷಯವನ್ನು ಇಟ್ಟುಕೊಂಡು ಒಕ್ಕಲಿಗರ ನಾಯಕತ್ವ ಪಡೆಯೋದಿದೆಯಲ್ಲ, ಅದೆಲ್ಲ ಭ್ರಮೆ. ಈ ವಿಷಯಗಳನ್ನು ಇಟ್ಟುಕೊಂಡು ಯಾವುದೇ ಕಾರಣಕ್ಕೂ ಒಕ್ಕಲಿಗರ ನಾಯಕತ್ವ ಆಗಲಿ, ನಾಯಕತ್ವದ ಹಿನ್ನೆಲೆನೇ ಇಲ್ಲ ಅವರಿಗೆ, ಆ ಸಂಸ್ಕೃತಿಗೆ ಬಂದವರೇ ಅಲ್ಲ. ಅದರಿಂದ ನಾನೀಗ ಹೆಚ್ಚಿಗೆ ಮಾತಾಡೋದಿಲ್ಲ. ನಿನ್ನೆಯ ದಿನ ನಾನು ರಾಯಚೂರಿನಲ್ಲಿ ನೇರವಾಗಿ ಎಲ್ಲ ವಿಷಯ ಪ್ರಸ್ತಾಪ ಮಾಡಿದ್ದೀನಿ. ಇಲ್ಲಿ ಪ್ರಶ್ನೆ, ಇವತ್ತು ಅದು ಯಾವುದೋ ಒಂದು ಹೇಳಿಕೆ ನೋಡಿದೆ, ಯಾವುದೋ ಒಂದು ಹೆಣ್ಮಗಳ ಕೈನಲ್ಲಿ ಹೇಳಿಕೆ ಕೊಡಿಸಿದ್ದಾರೆ ಅಂತ ಇದೆ. 2021 ಹೇಳಿದ್ದಾರೆ. 2021 ಹೇಳಿಕೆನ ಜಡ್ಜ್ ಮುಂದೆ ಕರ್ಕೊಂಡೋಗಿ ಹೇಳಿಸಿದ್ದೇವೆ. ಮತ್ತು ನಮ್ಮ ಮೇಲೆ ಯಾವುದೇ ರೀತಿ ಅನುಮಾನ ಬರಬಾರ್ದು ಅಂತೇಳಿ ಗೃಹ ಸಚಿವರು ಹೇಳಿದ್ದಾರೆ. ಜಡ್ಜ್ ಮುಂದೆ ರಹಸ್ಯವಾಗಿ ಕರ್ಕೊಂಡು ಹೋಗಿ ಹೆಣ್ಮಗಳ ಕೈನಲ್ಲಿ ಹೇಳಿಕೆ ಕೊಡಿಸಿರೋದನ್ನು ಮಾಧ್ಯಮಗಳಿಗೆ ವಿಷಯ ಬಿಟ್ಟಿರೋರು ಯಾರು? ಈ ರೀತಿ ಮಾಧ್ಯಮಗಳ ಮುಂದೆ ಈ ರೀತಿ ಹೇಳಿಕೆಗಳನ್ನು ನೀವೇ ಬಿಡ್ತಕ್ಕಂಥ ಕೆಲಸ ಮಾಡಿದ್ರೆ ತನಿಖೆ ಎಲ್ಲಿಗೆ ಹೋಗ್ಬೋದು? ಇದು ಅವರಿಗೆ ತನಿಖೆ ಮಾಡ್ತಾ ಇರೋದು ಸಂತ್ರಸ್ತರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ತನಿಖೆಯ ಮುಖಾಂತರ ನಿಮ್ಮ SITನೋ ಮಗದೊಂದು ಏನು ಉಪಯೋಗ ಮಾಡ್ಕೊಂಡು ಹೊರಟಿದ್ದೀರಿ, ನಿಮಗೆ ಪ್ರಚಾರ ಬೇಕಷ್ಟೆ. ಜಡ್ಜ್ ಮುಂದೆ ನೀವು ರಹಸ್ಯವಾಗಿ ಕರ್ಕೊಂಡು ಹೇಳಿಕೆ ಕೊಡಿಸಿದ ಮೇಲೆ ಆ ಹೇಳಿಕೆಯನ್ನು ಇವತ್ತು ಮಾಧ್ಯಮದಲ್ಲಿ 2021 ಅಂತಕ್ಕಂಥ ಒಂದು ವಿಷಯ ಹೇಳಿ ಇದೇನೋ ಗನ್ ಪಾಯಿಂಟು ಅದೇನೋ ಹೇಳ್ಕೊಂಡು ಹೇಳಿಕೆ ಕೊಡಿಸಿದ್ದೀವಿ ಅಂತ ಹೇಳಿದ್ರು. ಈ ವಿಷಯ ಹೊರಗಡೆ ಯಾಕೆ ಬಂತು? ಜಡ್ಜ್ ಮುಂದೆ 4 ಗೋಡೆ ಮಧ್ಯದಲ್ಲಿ ಸೀಕ್ರೆಸಿ ಮೇಂಟೈನ್ ಮಾಡಬೇಕಾದ್ರಿಂದ ಈ ರೀತಿಯ ಹೇಳಿಕೆಗಳು ಮಾಧ್ಯಮದ ಯಾಕೆ ಬಂದಿದೆ? ಗೃಹ ಸಚಿವರೇ ಈ ರೀತಿಯ ಲೀಕ್ ಮಾಡ್ತಕ್ಕಂಥದ್ರ ಮುಖಾಂತರ ಈ ಒಂದು ತನಿಖೆನಲ್ಲಿ ಸತ್ಯಾಂಶ ಹೊರಗೆ ತರ್ತೀರಾ ನೀವು? ಜನತೆಗೆ ಬಿಡ್ತೀನಿ ಇವೆಲ್ಲ ವಿಷಯಗಳು ಯಾವ ರೀತಿ ನಡೀತಿದೆ, ಜನತೆ ತೀರ್ಮಾನ ಮಾಡ್ತಾರೆ. ಸರಿ, ನಿನ್ನೆ 3 ದಿನಗಳ ಏನು ಸಮಯ ಇದೆ. ನನ್ನ ಅಭಿಪ್ರಾಯದಲ್ಲಿ ಮೊದಲನೇ ಹಂತದಲ್ಲೂ ಸಹ 14ಕ್ಕೆ 14 ಸ್ಥಾನಗಳು BJP ಮತ್ತು JDS ಅಭ್ಯರ್ಥಿಗಳು ಗೆಲ್ಲಿದ್ದಾರೆ. ಎರಡನೇ ಹಂತದಲ್ಲೂ ಕನಿಷ್ಠ 13-14 ಸ್ಥಾನಗಳು ಗೆಲ್ತಕ್ಕಂಥ ವಾತಾವರಣ ಇದೆ. ಕಾಂಗ್ರೆಸ್ ನಾಯಕರುಗಳು ಏನೇ ಅಪಪ್ರಚಾರಗಳು ಮಾಡ್ತಕ್ಕಂಥದ್ದು ಏನೇ ಮಾಡಲಿ, ನರೇಂದ್ರ ಮೋದಿಯವರ ವಿರುದ್ಧ ಪ್ರತಿದಿನ ಎಷ್ಟೇ ವಾಗ್ದಾಳಿ ಮಾಡಿದ್ರು ಅದು ಇನ್ನೂ ಮತಗಳು ಹೆಚ್ಚಾಗ್ತಕ್ಕಂಥ ವಾತಾವರಣ. ಅದರಿಂದ ಈ ಚುನಾವಣೆ ಇವತ್ತು ದೇಶಕ್ಕೆ ನರೇಂದ್ರ ಮೋದಿಯವರ ಒಂದು ಅನಿವಾರ್ಯತೆ ಏನಿದೆ, ನಾಯಕತ್ವದ ಅನಿವಾರ್ಯತೆ, ದೇಶದ ಭದ್ರತೆಗಿರ್ಬೋದು, ದೇಶದ ಆರ್ಥಿಕ ಪರಿಸ್ಥಿತಿಗಳು ಸುಧಾರಣೆ ಮಾಡ್ತಕ್ಕಂಥದ್ದು ಇರ್ಬೋದು, ಅವರು ಅನಿವಾರ್ಯ ಅಂತಕ್ಕಂಥದ್ದು ಜನಸಾಮಾನ್ಯರಲ್ಲಿ ಭಾವನೆಗಳು ಮೂಡಿದೆ. ಇದು ಒಂದು ಭಾಷೆ. ಜೊತೆಗೆ ಕಾಂಗ್ರೆಸ್ ನಾಯಕರುಗಳಿಗೆ ಅವರ ಅಭಿವೃದ್ಧಿಗಳು 11 ತಿಂಗಳಲ್ಲಿ ಏನು ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥ ವಿಷಯಗಳಿಲ್ಲ. ಮೊದಲು ಸ್ವಲ್ಪ ದಿವಸ ಎಂಥದ್ದು ಗ್ಯಾರಂಟಿ ಕತೆ ಹೇಳಿದ್ರು, ಈಗ ಅದನ್ನು ಬಿಟ್ಟುಬಿಟ್ರೆ, ಈಗ ಗ್ಯಾರಂಟಿ ಕಥೆನೂ ಬಿಟ್ಬಿಟ್ಟಿದ್ದಾರೆ. ಈಗ ಅವರು ನೇರವಾಗಿ ನರೇಂದ್ರ ಮೋದಿಯವರನ್ನು ವೈಯಕ್ತಿಕವಾಗಿ ಟೀಕೆ ಮಾಡತಕ್ಕಂಥದ್ದಕ್ಕೆ ಅವರೇನು ಚುನಾವಣಾ ಪ್ರಚಾರದ ಒಂದು ವಿಷಯ ಮಾಡ್ಕೊಂಡಿದ್ದಾರೆ, ಅದು ಅವರಿಗೆ ಬೂಮರಾಂಗ್ ಆಗ್ತಕ್ಕಂಥದ್ದಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಈ ಎಲ್ಲ ಲೋಕಸಭಾ ಚುನಾವಣಾ ಪ್ರಕ್ರಿಯೆಗಳಲ್ಲಿ ಎಲ್ಲ ಗಮನ ಕೊಟ್ಟಿದ್ದಾರೆ. ಇವತ್ತು ಕೆಲವರಲ್ಲಿ ಹೊಂದಾಣಿಕೆ ಆಗಬೇಕು ಅನ್ನೋದು ಇದೆ. ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಸ್ಪರ್ಧೆಗಳ ಒಂದು ಹೆಚ್ಚು ನಮ್ಮ ಪಕ್ಷದಲ್ಲೂ ಕಾಂಪಿಟೇಷನ್ ಇದೆ, ಅಲ್ಲೂ ಇದೆ. ನಾವು ಚುನಾವಣೆ ನಿಲ್ಲಬೇಕು ಅಂತ ಹೇಳಿ ಇದು ಅಂತಿಮವಾಗಿ ಇನ್ನೊಂದು 3-4 ದಿನಗಳ 7ನೇ ತಾರೀಕಿನ ನಂತರ ಕೂತು ತೀರ್ಮಾನ ಮಾಡ್ತೀವಿ. ಜಿಲ್ಲೆಯಲ್ಲಿ BJP ಕ್ಯಾಂಡಿಡೇಟ್ ನಮ್ಮ ಕುಟುಂಬಕ್ಕೆ ಸುತ್ತಾಕಿರೋದಲ್ವಾ? ಕುಮಾರಸ್ವಾಮಿ ದೇವೇಗೌಡರ ಹೆಸರನ್ನು ಪದೇ ಪದೇ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಉತ್ತರ ಕೊಡಬೇಕು, ಕೊಟ್ಟಿದ್ದೀನಿ. ಸರ್, DK ಶಿವಕುಮಾರ್ ಹೇಳ್ತಾರೆ ಕುಮಾರಸ್ವಾಮಿ ಅವರು ಸ್ಥೀಮಿತ ಕಳ್ಕೊಂಡಿದ್ದಾರೆ, ಅದಕ್ಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದಾರೆ. ನಾನು ಸ್ಥೀಮಿತ ಹೋಗಿರೋದಕ್ಕೆ ಮಾತಾಡ್ತಿದ್ದೀನಿ. ಓಕೆ, ಥ್ಯಾಂಕ್ ಯು. ಚರ್ಚೆ ಮಾಡಿದ್ದೇವೆ. ಇನ್ನು 3 ದಿನ 2 ಪಕ್ಷಗಳ ಕಾರ್ಯಕರ್ತರು
ಇವತ್ತು ಪರಸ್ಪರ ಒಂದು ವಿಶ್ವಾಸದಿಂದ ಕೆಲಸ ನಿರ್ವಹಣೆ ಮಾಡ್ತಾರೆ. ಸರ್, ಈಗ ಹಾಸನ ಪ್ರಕರಣವನ್ನ ಬರೀ